श्री तुलसी जय तुलसी जय जय तुलसी श्रीराम तुलसी वर श्री कृष्ण तुलसी। कौसल्या सुप्रजा रामपूर्वा संध्या प्रवर्तते उत्तिष्ठ नरशार्दूल कर्तव्यं दैवमान्धिकम्। कौसल्या सुप्रजा रामपूर्वा संध्या प्रवर्तते उत्तिष्ठ नरशार्दूल कर्तव्यं दैवमान्धिकम्। ಬೆಳಕು ಹರಿದೊಡನೆ ಕೌಸಲ್ಯ ಸುಪುತ್ರ ರಾಮನ ನಾಮವುಳ್ಳ ಈ ಸುಪ್ರಭಾತವನ್ನು ಕೇಳಿದಾಗ ನಮಗೆ ಜಡತ್ವ ಕಡಿಮೆಯಾಗಿ ದೈನಂದಿನ ಕಾರ್ಯಗಳತ್ತ ಗಮನ ಹರಿಯುತ್ತದೆ. ಶ್ರೀರಾಮ ಈ ಮರ್ಯಾದಾ ಪುರುಷೋತ್ತಮನ ನಾಮವನ್ನು ಕೇಳಿದೊಡನೆ ಮನದಲ್ಲಿ ಪರಮ ಭಕ್ತಿ ಆವರಿಸುತ್ತದೆ. ಶರೀರದಲ್ಲಿ ಅಖಂಡ ಶಕ್ತಿ ಪುಟಿದೆದ್ದು ಹಲವು ಅತ್ಯದ್ಭುತ ಯುಕ್ತಿಗಳ ಬಗ್ಗೆ ಚಿಂತನೆ ಮೂಡುತ್ತದೆ. ರಾಮ ಮಂತ್ರವು ಮುಕ್ತಿಯನ್ನು ಪಡೆಯುವ ಏಕೈಕ ಮಾರ್ಗ ಎನಿಸುತ್ತದೆ. ನಮ್ಮ ಪವಿತ್ರ ಭರತಖಂಡದಲ್ಲಿ ಹೆಜ್ಜೆ ಹೆಜ್ಜೆಗೂ ರಾಮ ಮಂದಿರಗಳಿವೆ. ಏಕಪತ್ನಿ ವ್ರತಸ್ಥನಾದ ಶ್ರೀರಾಮಚಂದ್ರ ಪ್ರಭುವಿನ ಗುಣಗಾನ ಮಾಡಲು ಸಾವಿರಾರು ಭಜನಾಮೃತಗಳಿವೆ. ಶನಿವಾರದ ರಾತ್ರಿಯೆಂದು ರಾಮ ಭಜನೆಯ ವಾರವಿಂದು ಕರುಣೆ ತೋರು ಹರಸುರಾಮ ಮೌನವೇಕೆ ಕರುಣಾಧಾಮ ನೆನಪಾಗಲಿ ದಿವ್ಯ ನಾಮ ಮರೆಯದಿರಲಿ ರಾಮನಾಮ ಇದೇ ಶುಭ ನಾಮ ಮಧುರ ರಾಮನಾಮ ಸುರನರರೇ ಹಾಡಿ ಈ ನಾಮ. ಶ್ರೀರಾಮ ಧರ್ಮ ಪರಿಪಾಲಕ, ಭಕ್ತರ ಪಾಲಿನ ಕಾರುಣ್ಯಮೂರ್ತಿ, ಅಸುರರಿಗೆ ಸಿಂಹಸ್ವಪ್ನ, ಶರಣಾಗತರಿಗೆ ದಯಾಸಿಂಧು, ಕೊಟ್ಟ ವಚನವನ್ನು ಪಾಲಿಸುವ ಪ್ರಾಮಾಣಿಕ, ನ್ಯಾಯವಾಗಿ ಬಾಳುವುದನ್ನು ಕಲಿಸುವ ಆದರ್ಶ ಮೂರ್ತಿ. ಆದ್ದರಿಂದಲೇ ನಮ್ಮ ಕರುನಾಡಿನ ಕಿಷ್ಕಿಂಧೆಯ ಹನುಮ ರಾಮಭಂಟ ಎನಿಸಿಕೊಂಡು ರಾಮನಾಮ ಜಪನಾಮವೇಕೆ ತಳುಕು ಹಾಕಿಕೊಳ್ಳುತ್ತಿದೆ ಎಂದು ಅಚ್ಚರಿಯಾಗ್ತಿದೆಯಾ? ಸ್ವಲ್ಪ ವೃಂದಳ ಶಾಪವನ್ನು ನಾವೀಗ ನೆನಪಿಸಿಕೊಳ್ಳೋಣ. ನಾನು ಅನುಭವಿಸುತ್ತಿರುವ ವಿರಹ ವೇದನೆಯನ್ನು ನೀನೂ ಅನುಭವಿಸುವಂತಾಗಲಿ ಎಂದು ಪತಿಯನ್ನು ಕಳೆದುಕೊಂಡ ವೃಂದ ನಾರಾಯಣನನ್ನು ಶಪಿಸಿದ್ದಳು. ಅವಳ ಈ ಶಾಪವೇ ತ್ರೇತಾಯುಗದಲ್ಲಿ ರಾಮ ಅನುಭವಿಸುವಂತೆ ಆಗಿದ್ದು. ಶ್ರೀರಾಮಚಂದ್ರ ಪಟ್ಟ ಕಷ್ಟಗಳು ಒಂದೇ ಎರಡೇ. ಕೈಕೇಯಿಯ ಮಹದಾಸೆಯಂತೆ ಅಯೋಧ್ಯೆಯ ಸಿಂಹಾಸನವನ್ನು ತಮ್ಮ ಭರತನಿಗೆ ಬಿಟ್ಟುಕೊಟ್ಟು ವನವಾಸಕ್ಕೆ ಹೊರಟ. ಪಿತೃವಾಕ್ಯ ಪರಿಪಾಲಕನಾದವನಿಗೆ ತಂದೆಯ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲು ಸಹ ಆಗಲಿಲ್ಲ. ಸೀತಾಪಹರಣದಿಂದ ಮನನೊಂದು ಸಿಡಿದೆದ್ದ. ರಾವಣನೊಂದಿಗೆ ಹೋರಾಡಿ ಅವನನ್ನು ಸಂಹರಿಸಿದ. ಎಲ್ಲವೂ ಸುಖಾಂತ್ಯವಾಯಿತು ಎಂದುಕೊಳ್ಳುವಷ್ಟರಲ್ಲಿ ಮಡದಿ ಸೀತೆಯನ್ನು ಕೆಲ ಬುದ್ಧಿಹೀನ ಪ್ರಜೆಗಳು ಆಡಿದ ಮಾತಿನ ಸಲುವಾಗಿ ರಾಜಧರ್ಮವನ್ನು ಪಾಲಿಸುವುದಕ್ಕೋಸ್ಕರ ಸೀತಾಮಾತೆಯನ್ನು ಕಾಡಿಗಟ್ಟಿ ಮತ್ತೆ ವಿರಹಿಯಾದ. ತನ್ನ ಮಕ್ಕಳ ಆಟ ಪಾಠಗಳನ್ನು ಸಹ ಕಣ್ತುಂಬಿಕೊಳ್ಳದಾದ. ಕೊನೆಯಲ್ಲಿ ವೃಂದಳ ಶಾಪದ ಪರಿಣಾಮ ಜಾನಕಿ ದೇವಿ ಭೂಗರ್ಭವನ್ನು ಸೇರಿದಾಗ ಪುನಃ ಪತ್ನಿ ವಿಯೋಗಿಯಾಗಿ ಮನನೊಂದ. ಆದರೆ
ಎಂತಹ ಪರಿಸ್ಥಿತಿಯಲ್ಲೂ ಕಂಗೆಟ್ಟು ಕುಳಿತವನಲ್ಲ ಶ್ರೀರಾಮ. ಬಂದದ್ದನ್ನೆಲ್ಲ ಎದುರಿಸಿ ತನ್ನ ಕರ್ತವ್ಯವನ್ನು ಪಾಲಿಸುತ್ತಿದ್ದ. ಆದ್ದರಿಂದ ನಮಗೆ ಒದಗಿ ಬರುವ ಸಂಕಷ್ಟಗಳನ್ನು ಮೆಟ್ಟಿ ನಿಲ್ಲಲು, ಎಂಥದೇ ಪರಿಸ್ಥಿತಿಯಲ್ಲಿ ಎದೆಗುಂದದೆ ಮುನ್ನಡೆಯಲು ನಮಗೆಲ್ಲ ಶ್ರೀರಾಮನೇ ಆದರ್ಶ ವ್ಯಕ್ತಿ. ಬಿರುಗಾಳಿಯು ಬೀಸುತ್ತಿಹುದು, ಭಯಭೀತಿ ಮೂಡುತ್ತಿಹುದು. ದೇಹ ಬರಿಯ ತಾಳಿ ತಿಂದು ಮುದದಿ ಭಜಿಸುತ್ತ ಬಂದೆವೆಂದು ಕರುಣೆ ತೋರು ಹರಸುರಾಮ, ಮೌನವೇಕೆ ಕರುಣಾಧಾಮ. ಇದೇ ಶುಭ ನಾಮ ಮಧುರ ರಾಮನಾಮ, ಸುರನರರೇ ಹಾಡಿ ಈ ನಾಮ.